ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿಯಲ್ಲಿ ಏನಪ್ಪ ಅಂತಂದರೆ ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡೋದು, ಅರ್ಜೆಂಟಿಗೆ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನಾನಿಲ್ಲಿ ಸಿಂಪಲ್ಲಾಗಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಲೈಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ನೆಕ್ಸ್ಟ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಗ್ಯಾಸ್ನ ಹಚ್ಕೊಂಡು ಗ್ಯಾಸ್ನಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾವು ರವೆನ ಯಾವ ಥರ ಹುರ್ಕೊತೀವಿ ಅದೇ ಥರ ಶಾವಿಗೆನೂ ಕೂಡ ಹುರ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನಾನು ಶಾವಿಗೆನ ಹುರಿಯೋದಕ್ಕೆ ಹಾಕಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕು, ಯಾಕಂದರೆ ಇದು ಬೇಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ರವೆನ ಹುರಿತೀವಲ್ವ ಲೋ ಫ್ಲೇಮಲ್ಲಿ, ಅದೇ ಥರ ಶಾವಿಗೆನ ಹುರ್ಕೊಬೇಕು. ಇದು ಹುರ್ಕಿ ಆವಾಗಲೇ ಶಾವಿಗೆನ ಹುರಿಯೋದಕ್ಕೆ ಹಾಕಿದೆ ಅಲ್ವಾ, ನಾನು ಈಗ ಹುರಿದು ಸಪ್ರೇಟಾಗಿ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ನಾನು ಕಡಲೆಬೇಳೆ, ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಕಡಲೆ ಬೀಜ ಹಾಕೋರು ಹಾಕ್ಬೋದು. ಆ್ಯಂಡ್ ಇನ್ನೊಂದು ಡ್ರೈ ಫ್ರೂಟ್ನು ಇದಕ್ಕೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಮಕ್ಕಳುಗಳು ಶಾವಿಗೆ ಉಪ್ಪಿಟ್ಟಲ್ಲಿ ಡ್ರೈ ಫ್ರೂಟ್ಸ್ನ ತಿಂತಾರೆ ಅನ್ನೋ ಕಾರಣಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಿದ್ರೆ ನೀವು ಕೂಡ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡೆಗೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಅದು ಸ್ವಲ್ಪ ಕಾಯ್ದ ಮೇಲೆ ಒಗ್ಗರಣೆಗೆ ಹಾಕೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಬಾಣಲಿ ಕಾದಿದೆ. ನಾನು ಇವಾಗ ಎಲ್ಲ ಇಟ್ಕೊಂಡಿದ್ದಲ್ವ ಒಗ್ಗರಣೆ ಐಟಮ್ಸ್ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ. ನಂತರ ನಾನು ಈರುಳ್ಳಿ ಟೊಮೊಟೊನ ಹಾಕ್ತೀನಿ. ಅದಕ್ಕೆ ಬೆಟ್ಟ ಅಂತ ಹಾಕಿದಲ್ವ, ಚೆನ್ನಾಗಿ ಮೆಣಸಿನ್ಕಾಯಿ ಫ್ರೈ ಆದರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ನಾನೇ ಈ ವಿಡಿಯೋ ಕೈಯಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡ್ತಿದ್ದೀನಿ. ಸೊ ಸ್ಟ್ಯಾಂಡ್ ಆಗಲಿ ಅಥವಾ ಯಾವುದ್ರ ಮೇಲಾದರೂ ಇಟ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ಈರುಳ್ಳಿ ಹಾಕೋದನ್ನು ಸ್ಕಿಪ್ ಆಗಿದೆ. ನಾನು ಯಾವುದೂ ಸ್ಕಿಪ್ ಮಾಡಿಲ್ಲ, ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಬೆಂದಿದೆ ಫ್ರೆಂಡ್ಸ್, ಕಂದು ಬಣ್ಣಕ್ಕೆ ಬಂದಿದೆ. ಸೊ ಇವಾಗ ಟೊಮೊಟೊನ ಹಾಕೋಬೇಕು. ಟೊಮೊಟೊನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಕೆಲವರಲ್ಲಿ ಲಾಸ್ಟಲ್ಲಿ ಕೂಡ ಕೊತ್ತಂಬರಿ ಸ್ವಲ್ಪ ಹಾಕ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ಮೊದಲೇ ಹಾಕ್ಕೊತೀನಿ ನಾನು ಟೊಮೊಟೊ ಜೊತೆಗೆ ಫ್ರೆಂಡ್ಸ್. ನಾನಿಲ್ಲ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಣ್ಣಾಗಿರೋದನ್ನು ಕೂಡ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಹಣ್ಣಾಗಿರೋದು ಯೂಸ್ ಮಾಡಲ್ಲ ಅಂದರೆ ನೀವು ಗ್ರೀನ್ ಕಲರ್ ಜೊತೆ ತೊಗೋಬೋದು ಫ್ರೆಂಡ್ಸ್. ನೋಡಿ, ಇವಾಗ ಸ್ವಲ್ಪ ಸಾಲ್ಟ್ನ ಹಾಕಿಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಟೊಮೊಟೊ ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಎಷ್ಟು ಬೇಕು ನಮಗೆ, ನಾವು ಎಷ್ಟು ಶಾವಿಗೆನ ತೊಗೊಂಡಿರ್ತೀವೋ ಅದ್ರ ಮೇಲೆ ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಶಾವಿಗೆನ ಸ್ವಲ್ಪನೇ ತೊಗೊಂಡಿದ್ದೀನಿ. ಸೊ ಸಾಕು ಇಷ್ಟು ನೀರು ನನಗೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಲೈಟಾಗಿ ಹಾಕೋಬೇಕು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಇಲ್ಲಿ ಕಾಯಿ ತುರಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದನ್ನು ಹಾಗೆ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಕಾಯಿ ಹಾಕಿರ್ತೀವಲ್ವ, ಸೊ ಹಾಗಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಹಾಗೆ ಇವಾಗ ನೀರನ್ನ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಹಾಗೆ ಬೇಯೋದಕ್ಕೆ ಬಿಟ್ಟಿದೆ ಒಂದು 5 ಮಿನಿಟ್ಸು. ಈಗ ಇದು ಬೆಂದಿದೆ. ನಾನು ಇದಕ್ಕೆ ಶಾವಿಗೆನ ಆ್ಯಡ್ ಮಾಡ್ತೀನಿ. ನಾವು ಹುರಿದಿಟ್ಕೊಂಡಿದ್ವಿ ಅಲ್ವಾ ಶಾವಿಗೆ, ಸೊ ಅದನ್ನು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಚೆನ್ನಾಗಿ ಹುರಿದಷ್ಟು ಉದ್ರಾಗಿ ಬರುತ್ತೆ ಫ್ರೆಂಡ್ಸ್. ಏನೂ ಅಂಟೋದಿಲ್ಲ, ಏನಿಲ್ಲ, ನೀಟಾಗಿ ಉದ್ರಾಗಿ ಬರುತ್ತೆ. ನಾನು ಅದನ್ನು ತೋರಿಸ್ತೀನಿ, ಯಾವ ಥರ ಉದ್ರಾಗಿ ಬಂದಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ತಟ್ಟೆನ ಮುಚ್ಚಿದ್ದೆ ಅಲ್ವಾ ಒಂದು 5 ನಿಮಿಷ. ನೋಡಿ, ಇವಾಗ ತೆಗೆದಿದ್ದೀನಿ. ಎಷ್ಟು ಉದ್ರಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಎಲ್ಲೋ ಅಂಟು ಥರ ಇಲ್ಲ. ನಾವು ಶಾವಿಗೆನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿ ಕಾಳು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೇ ಬರುತ್ತೆ ಫ್ರೆಂಡ್ಸ್. ಆದಷ್ಟು ಶೇರ್ ಮಾಡಿ.